ಸೋಲೆ ಇಲ್ದಿರೋ ಲಾಯರು ನಮ್ JP ಸರ್. ಅವ್ರಿಗೆ ಭಯಾನ. ಒಂದ್ಸಲ ಅಲ್ಲ 10 ಸಲ ಕೇಸ್ ಮುಂದುವರ್ಸಿದ್ರು ಗೆಲ್ಲೋದು ನಮ್ JP ಸರ್. ಸುಮ್ನೆ ಆ ಫೋಟೋನ ನೇತಾಕ್ಬಿಟ್ಟು ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಏಯ್, ಎಲ್ಲ ಕೆಲ್ಸನೂ ಮೊದ್ಲು ನಾವು ತಗೊಳ್ಳೋ ಮೊದಲನೇ ಹೆಜ್ಜೆಯಿಂದ ಶುರುವಾಗುತ್ತೆ. ಈ ಕೇಸ್ನ ಪುನರಾರಂಭಕ್ಕೆ ಇದೇ ನನ್ನ ಮೊದಲನೇ ಹೆಜ್ಜೆ. ಹೇಗೋ ನಿಮ್ಗೆ ಭಯ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಈ ಕೇಸು ಶುರುವಾಗಿ ಮುಗಿಯೋವರೆಗೂ ಸಂಧ್ಯಾ ಫೋಟೋ ನಿಮ್ ಸರ್ರಿಗೆ ಕಾಣಿಸೋ ಹಾಗೆ ಆ ಕ್ಯಾಬಿನ್ ಅಲ್ಲೇ ಇರ್ಬೇಕು. ಆಗತ್ತಾ? ಸರಿ ಕಣೆ. ಒಂದು ವೇಳೆ ನೀನೇನಾದ್ರೂ ಕೇಸ್ ಗೆದ್ರೆ ಆ ಫೋಟೋ ಶಾಶ್ವತವಾಗಿ ಅಲ್ಲೇ ಇರ್ಬೇಕು. ಹಾಗೆ ನಾನ್ ಮಾಡ್ತೀನಿ. ನನ್ನ ಮಾವಂಗೆ ನೀನು ಹುಲ್ಕಡ್ಡಿ ಸಮಾನ. ಅವರು ಉಫ್ ಅಂದ್ರೆ ಗೊತ್ತು ಗುರಿ ಇಲ್ದೆ ಯಾವುದೋ ಮೂಲೆ ಸೇರ್ತೀಯ. ನಿಮ್ಮಂತ ಕಚಡಗಳಿಗೆ ನಾನು ಹೊತ್ತಿ ಉರಿಯೋ ಬೆಂಕಿ. ಒಂದಿದ ತಕ್ಷಣ ಆರ್ ಹೋಗಲ್ಲ, ಇನ್ನು ಹತ್ಕೊಂಡು ಉರಿತೀನಿ. ಸರಿ, ಉರಿತೀಯೋ ಅಥವಾ ನೀನೇ ಉರ್ಕೊಂಡು ಮೇಲ್ ಹೋಗ್ತೀಯೋ ನೋಡೇ ಬಿಡೋಣ. ಅಯ್ಯೋ ಮೇಡಮ್, ಅವಳು ಬೇಕು ಅಂತ ಕೆಣಕ್ತಾ ಇದ್ದಾಳೆ. ನೀವು ಒಪ್ಕೊಂಬೇಡಿ. JP ಸರ್ ಗೊತ್ತಾದ್ರೆ ಮಾತ್ರ ಕತೆ ಅಷ್ಟೇ. ನೀನು ಕೇಸ್ ಗೆದ್ರೆ ಆ ಫೋಟೋ ಅಲ್ಲೇ ಇರೋ ಹಾಗೆ ಮಾವನ್ನ ಒಪ್ಸೋ ಜವಾಬ್ದಾರಿ ನಂದು. ಹಾಗೆ ನೀನು ಕೇಸ್ ಸೋತ್ರೆ ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಅವನಿಂದ ಶಾಶ್ವತವಾಗಿ ದೂರ ಆಗಬೇಕು. ಆಗತ್ತಾ? ಉತ್ತರ ಕೊಡು ಭಾರ್ಗವಿ. ನನ್ಗೊಪ್ಪಿಗೆ ಇದೆ. ಯಾರ್ ಗೆಲ್ತಾರೋ ನೋಡೇ ಬಿಡೋಣ. ನ್ಯಾಯನ ಗೆಲ್ಲೋದು. ಬರ್ದಿಟ್ಕೋ. ನಾನು ಹೇಳಿಲ್ವಾ ನಿರ್ಮಲಾ, ಭಾರ್ಗವಿ ಜ್ವಾಲಾಮುಖಿ ಇದ್ದಾಗೆ ಅಂತ. ಅವಳನ್ನ ತಡಿಲಿಕ್ಕೆ ಹೊರಟಿರೋ ನೀವೆಲ್ಲರೂ ಮೂರ್ಖರು ಅಂತ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಭಾರ್ಗವಿ. ನಿನಗೊಳ್ಳೇದಾಗ್ಲಿ. ರುದ್ರ, ಭಾರ್ಗವಿ ಮಾತಾಡ್ತಿರೋದು ನೋಡಿದ್ರೆ ಈ ಕೇಸ್ನಲ್ಲಿ ಅವಳು ಗೆದ್ದೇ ಗೆಲ್ತಾಳೆ ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಇದೆ. ಅತ್ತೆ, ನನ್ನ ಮಾತಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗಾಗ್ತಿರೋ ಅವಮಾನ ನೋಡಿಕೊಂಡು ನನ್ನ ಕೈಯಲ್ಲಿ ಸುಮ್ಮನಿರಕ್ಕಾಗಿಲ್ಲ. ಅದಕ್ಕೆ ಆ ಥರ ಮಾತಾಡ್ಬಿಟ್ಟೆ. ನಿಮಗೆ ಅವಮಾನ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ. ನನಗೆ ಅರ್ಥ ಆಗತ್ತಪ್ಪ, ನಿಮ್ಮ ಮಾವ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅವ್ರು ತುಂಬ ಸ್ವಾಭಿಮಾನಿ. ಅದಕ್ಕೆ ನಿನಗೆ ಹೀಗೆಲ್ಲ ಮಾತಾಡ್ಬಿಟ್ರು ನಿನಗೆ ಮುಜುಗರ ಆಗಿರುತ್ತೆ ಅರ್ಜುನ್. ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡ ಪ್ಲೀಸ್. ಅಯ್ಯೋ ಅತ್ತೆ, ನೀವು ದೊಡ್ಡವರು, ನೀವು ಈ ಥರ ಎಲ್ಲ ಕ್ಷಮೆ ಕೇಳಬಾರ್ದು. ಮತ್ತೆ ಹೀಗಂತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ಯಾವತ್ತೂ ಏನೇ ಸಹಾಯ ಬೇಕಿದ್ರು ನನಗೊಂದು ಮಾತು ಹೇಳ್ತೀರಾ. ನಿಮ್ಮ ಮಗ ಇದ್ದ ಹಾಗೆ ಅದೇನೇ ತೊಂದರೆ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಅರ್ಜುನ್, ಒಂದು ನಿಮಿಷ ಇಲ್ಲೇ ಇರು, ಬಂದ್ಬಿಟ್ಟೆ.
ಅರ್ಜುನ್ ತಗೋಪ್ಪ. ನವರಾತ್ರಿ ಬರ್ತಾ ಇದೆಯಲ್ಲ, ಇದು ದಸರಾ ಗೊಂಬೆ. ನಾವು ಮದುವೆ ಮಾಡಿದಿದ್ರೆ ಇದನ್ನ ಮದುವೆಲಿ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ವಿ. ನೀವಿಬ್ರು ಮದುವೆ ಆದ್ಮೇಲೆ ಬರ್ತಾ ಇರೋ ಮೊದಲನೇ ಹಬ್ಬ. ತವ್ರ ಮನೆ ಕಡೆಯಿಂದ ಭಾರ್ಗವಿ ಮನೆಯವ್ರಿಗಿದು. ನಿಮ್ಮನೇಲಿ ಪೂಜೆಗೆ ಇದನ್ನು ಕೂಡಿಸ್ಬಿಡಿ. ತಗೋ. ಏನತ್ತೆ ಇದು? ಭಾರ್ಗವಿ ಮದುವೆ ಕಾಲಕ್ಕಾಗತ್ತೆ ಅಂತ ಸಣ್ಣದಾಗಿ ಕರಿಮಣಿ ಚೇಂಜ್ ಮಾಡಿಸಿದ್ವಿ. ಮದುವೆಲಿ ನಾವಿದನ್ನು ಕೊಡ್ಬೇಕಾಗಿತ್ತು. ತಾಳಿ ನೀನು ಕಟ್ಟಿದ್ಯಲ್ಲ, ಅದನ್ನ ಈ ಸರ್ಕವಳು ಹಾಕ್ಕೋಬೇಕು. ಇದನ್ನ ಕುತ್ತಿಗೆಗೆ ಹಾಕ್ಬಿಡು. ತಗೋಪ್ಪ. ಏನಾಯ್ತು ರೀತು? ಇಷ್ಟೊತ್ತಲ್ಲಿ ನವರಾತ್ರಿ ಪೂಜೆ ಬಿಟ್ಟು ಬಂದಿದ್ಯಾ? ಅಲ್ಲ, ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು ಬೇಬಿ? ವಿಕ್ಕಿ, ಅದು ನನ್ನ ಬಗ್ಗೆ ನಿನ್ಗೂ ಗೊತ್ತಲ್ವಾ? ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ರೀತು, ಇವಾಗ ಯಾಕೆ ಇದೆಲ್ಲ ಕೇಳ್ತಿದ್ಯಾ? ಮನೇಲಿ ಏನಾದ್ರೂ ತೊಂದರೆ ಆಯ್ತಾ? ನಿಮ್ಮಪ್ಪ ಜಯಂತ ಏನಾದ್ರೂ ಎಗರಾಡದ್ನಾ? ಅಥವಾ ಭಾರ್ಗವಿ ಅವಳೇನಾದ್ರೂ ತೊಂದರೆ ಕೊಡ್ತಿದ್ದಾಳ? ಏನೇ ಇದ್ರು ಹೇಳು, ನಾನ್ ನೋಡ್ಕೋತೀನಿ. ಯಾರನ್ನು ಸುಮ್ಮನೆ ಬಿಡಲ್ಲ ರೀತು. ಅಯ್ಯೋ ಅದಲ್ಲ ವಿಕ್ಕಿ, ಮೊದಲು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ರೀತು, ಇದು ಒಂದು ಕ್ವಶನ್. ನಿನಗೋಸ್ಕರ ಈ ವಿಕ್ಕಿ ಪ್ರಾಣ ಬೇಕಿದ್ರು ಕೊಡ್ತಾನೆ. ಹೌದು ವಿಕ್ಕಿ, ನಿನ್ಗೋಸ್ಕರ ಒಬ್ರು ಪ್ರಾಣನೇ ತೆಗ್ದಿದ್ದೀನಿ. ಆದ್ರೀಗ ಅದರಿಂದಾನೇ ತೊಂದರೆ ಆಗ್ತಿದೆ. ಏ ರಿತು, ಯಾಕೆ ಸುಮ್ಮನಾದೆ? ಅದೇನೇ ಇರ್ಲಿ ನನ್ನ ಹತ್ರ ಹೇಳ್ಕೋ ಬೇಬಿ. ಅದು ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಏನ್ ರಿತು ನೀನು ಇಷ್ಟಕ್ಕೆ ಅಷ್ಟನ? ಅದು ನನ್ನ ಹತ್ರ 10K 20K 50K ಅದೆಷ್ಟು ಬೇಕು ಕೇಳು, ಈಗ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. 5K ಅಲ್ಲ, ಅರ್ಜೆಂಟಾಗಿ 5 ಲ್ಯಾಕ್ ಬೇಕು. ಕೊಡ್ತೀಯಾ? $5 lakhs? ಯು ಮೀನ್ 5 ಲಕ್ಷ? ಅದು ಅರ್ಜೆಂಟ್ ಅಂತ ಬೇರೆ ಹೇಳ್ತಿದ್ಯಾ? ಇತ್ತು ಏನಾಯ್ತು? ನನ್ನ ಪರ್ಸನಲ್ ಕೆಲ್ಸಕ್ಕೆ ಬೇಕು. ಇವಾಗೇನು ಕೊಡ್ತೀಯಾ ಇಲ್ವೋ? ಚೇ, ಹಾಗಲ್ಲ ಕಣೆ. 5 10 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಆದ್ರೆ ವಿಷಯ ಏನು ಅಂತ ನೇರವಾಗಿ ಹೇಳಿ. ಅದು ರಿತು, ನಾನ್ ನಿನ್ ಲವರು. ನನ್ನ ಹತ್ರ ಹೇಳ್ಕೊಳಕ್ಕೆ ಏನ್ ಮುಜುಗರ ಬೇಬಿ? ಅದು ಒಬ್ಬ ರೌಡಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ವಿಕ್ಕಿ. ಇದೇನ್ರಿ ಇದು? ಭಾವ ನೋಡ್ಕೊಂಡು ಬಂದಿದಾರ? ಅದೇ ಗೊತ್ತಾಗ್ತಿಲ್ಲ. ಭಾರ್ಗವಿ, ನಾನೇ ಭಾರ್ಗವಿ. ಬನ್ನಿ ಮುಂದೆ. ಯಾಕೆ, ಏನಾಯ್ತು? ಮೇಡಮ್, ನೀವ್ ಎಂತ ಒಳ್ಳೆ ಕೆಲಸ ಮಾಡಿದಿರ ಗೊತ್ತಾ?
ಸುಳ್ಳು ಕೇಸ್ ಹಾಕ್ತೀಯಾ? ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ತೀಯಾ? ನಿನ್ನಿಂದ ಒಂದ್ ಹೆಣ್ಣಿನ ಪ್ರಾಣನೇ ಹೋಯ್ತಲೆ. ನೀನು ಹೆಣ್ಣು ಕುಲಕ್ಕೆ ಅವಮಾನ. ಯಾರ್ ನೀವೆಲ್ಲ? ನಮ್ಮನೆ ಮಗಳಿಗೆ ಮಸಿಯಾಗಿ ಬೆಳೀತಿದ್ದೀರಾ? ಸಂಧ್ಯಾ ಅನ್ನೋ ಒಂದು ಅಮಾಯಕ ಹುಡುಗಿಗೆ ಸುಳ್ಳು ಕೇಸ್ ಹಾಕ್ಸಿ ನಂಬಿಸಿದಾಳೆ ಇವಳು. ಇವಳಿಂದ ಒಂದು ಹುಡುಗಿ ಜೀವಾನೇ ಹೋಗಿದ್ದೆ. ಎಲ್ಲದಕ್ಕೆ ಇವಳೇ ಕಾರಣ. ನೋಡಿದ್ರ ಅಕ್ಕ, ಮನೆ ಮರ್ಯಾದೆ ಹೇಗೆ ಹರಾಜಾಗ್ತಾ ಇದೆ. ಈ ಮುದುಕಿಗೆ ನಾವ್ ಹೇಳಿದ್ರೆ ಅರ್ಥ ಆಗಲ್ಲ. ಹೊರಗಿನ 4 ಜನ ಬಂದು ಚೀತು ಅಂದ್ರೆ ಅರ್ಥ ಆಗುತ್ತೋ ಏನೋ. ನೋಡೋಣ ಇರು. ನನ್ ಗಂಡನೇ ಎದುರಾಕೊಳ್ತಾಳಲ್ವಾ ಈ ಭಾರ್ಗವಿ. ಇವಳಿಗೆ ಈ ಶಾಸ್ತಿ ಆಗ್ಬೇಕಾಗಿದ್ದೆ. ನೀನು ಒಬ್ಳು ಲಾಯರ. ಹೆಣ್ಮಕ್ಳಿಗೆ ಗೌರವ ಸಿಗ್ತಿರೋಂತ ಕಾಲದಲ್ಲಿ, ಅಭಿವೃದ್ಧಿ ಆಗ್ತಿರೋಂತ ಕಾಲದಲ್ಲಿ ಹೆಣ್ಣು ಕುಲಕ್ಕೆ ಕಳಂಕ ನೀನು. ಸುಳ್ಳು ಹೇಳೋದ್ರಲ್ಲಿ ಇವಳು ಇವರಪ್ಪ ಎತ್ತಿದ ಕೈ ಅನ್ಸುತ್ತೆ. ಅವರು ಇವ್ರ ತರನೇ ರೀ, ಕೋರ್ಟಲ್ಲಿ ಸಾಕ್ಷಿನ ಮಾರ್ಕೊಂಡು ಕೋರ್ಟ್ನಿಂದ ಆಚೆ ಹಾಕಿದ್ರಂತೆ. ಇಷ್ಟಾದ್ಮೇಲೆ ಇನ್ನೂ ಬುದ್ಧಿ ಬಂದಿಲ್ಲ. ದುಡ್ಡು ಮಾಡಕ್ಕೆ ಈ ದಾರಿ ಹಿಡಿಯದ. ನಿನ್ನಂತವಳಿಗೆ ಕಪ್ಪೋಟ್ ಹಾಕಕ್ ಬಿಡಬಾರ್ದು ಕಣೆ. ಈ ತರ ಕಪ್ಪು ಮಸಿ ಬಳ್ದು ನೀನ್ ಎಂತವಳು ಅಂತ ಸಮಾಜಕ್ಕೆ ಹೇಳ್ಬೇಕು. ಇನ್ನು ಎಷ್ಟು ಹೆಣ್ಮಕ್ಳು ಜೀವನನ ಈ ರೀತಿ ದಾರಿ ತಪ್ಪಿಸಿ ಹಾಳು ಮಾಡ್ಬೇಕು ಅಂತಿದ್ಯಾ? ನಿನ್ಗೆ ಬರೀ ಮಸಿ ಬಳಿದ್ರೆ ಸಾಲದು, ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿಸ್ಬೇಕು. ರೀ, ಅವಳ ಹತ್ರ ಏನ್ರಿ ಮಾತು? ಹೋಗಿ ಕರ್ಕೊಂಡ್ ಬನ್ನಿ. ಅಯ್ಯೋ, ಮತ್ತೆ ಮಸಿ ಬೆಳೀತಾ ಇದಾರಲ್ಲ.